ಹಾಯ್ ಗೈಸ್, ವೆಲ್ಕಮ್ ಟು ದ ಡೇ 13 ಆಫ್ 365 ಡೇ ಸೀರೀಸ್. ಇವತ್ತು ನಾವು ಕನ್ಸಿಸ್ಟೆಂಟ್ ಆಗಿ ಹೆಂಗಿರೋದು ಅಂತ ನೋಡೋಣ. ಲೈಕ್ ನೀವು ಕೋಡಿಂಗ್ ಇಲ್ಲ ಡಿ ಎಸ್ ಎ ಟೆಕ್ನಿಕಲ್ ಇಂಟರ್ವ್ಯೂ ಎಲ್ಲದಕ್ಕೆ ಪ್ರಿಪೇರ್ ಅಂದರೆ ಪ್ಲೇಸ್ಮೆಂಟ್ಗೆ ಪ್ರಿಪೇರ್ ಆಗಬೇಕಾದ್ರೆ ಕನ್ಸಿಸ್ಟೆಂಟ್ ಆಗಿ ಹೆಂಗಿರೋದು ಅಂತ ನೋಡೋಣ. ಯಾರೇ ಆಗಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಫುಲ್ ಮೋಟಿವೇಟೆಡ್ ಆಗಿರ್ತಾರೆ, ಫುಲ್ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತಾರೆ. 1 ವೀಕ್ ಇಲ್ಲ 2 ವೀಕ್ಸ್ ಕರೆಕ್ಟಾಗಿ ಮಾಡ್ತಾರೆ. ಅದಾದಮೇಲೆ ಫುಲ್ ಮೋಟಿವೇಶನ್ ಲಾಸ್ ಆಗುತ್ತೆ, ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ, ಮತ್ತು ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ದಿರ ಡಿಪ್ರೆಸ್ ಆಗ್ತಾರೆ. ಒಂಥರ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಆ ಥರ ಆಗಿರ್ತಾರೆ. ಸೊ ಆ ಥರ ಆಗ್ದಿರ ನೀವು ಕನ್ಸಿಸ್ಟೆಂಟಾಗಿ ಹೆಂಗೆ ಮಾಡೋದು ಅಂತ ನೋಡೋಣ. ವೈ ಕನ್ಸಿಸ್ಟೆಂಟ್ ಬೀಟ್ ಮೋಟಿವೇಶನ್ ಅಂತ ನೋಡೋದಾದರೆ, ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ವಿಡಿಯೋ ನೋಡ್ತೀರಾ, ಇಲ್ಲಾಂದರೆ ಯಾರೋ ಒಂದು ಲಿಂಕ್ಡ್ಇನ್ ಪೋಸ್ಟ್ ನೋಡಿ ನಿಮ್ಗೆ ಓದಬೇಕಂತ ಫುಲ್ ಕಾನ್ಫಿಡೆನ್ಸ್ ಎಲ್ಲ ಮೋಟಿವೇಟ್ ಆಗ್ತಾರೆ. ಬಟ್ ಅದು ನಿಮ್ಮ ಲಾಂಗ್ ಟರ್ಮಲ್ಲಿ ಇರಲ್ಲ. 1 ಡೇ ಇಲ್ಲ 2 ಡೇಸ್ ಇರುತ್ತೆ, ಮತ್ತು ಲಾಸ್ ಆಗ್ತಾರೆ. ಮತ್ತು ನೀವು 2 ಡೇಸ್ ಓದಿದಷ್ಟು ಮತ್ತು ನೆಕ್ಸ್ಟ್ ಓದೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ನಾ ಹೇಳೋದೇನೆಂದರೆ ಕನ್ಸಿಸ್ಟೆನ್ಸಿ ಬೆಟರ್ ಮೋಟಿವೇಶನ್ಗಿಂತ. ಮೋಟಿವೇಶನ್ ಇರಲಿ, ಬಟ್ ಅದಕ್ಕಿಂತ ಬೆಟರು ಕನ್ಸಿಸ್ಟೆಂಟಾಗಿ ಇರ್ರಿ. ಮತ್ತು ಯಾಕೆ ತುಂಬ ಜನ ಕನ್ಸಿಸ್ಟೆನ್ಸಿನ ಲೂಸ್ ಮಾಡ್ತಾರೆ ಅಂತ ನೋಡಿದ್ರೆ, ಫಸ್ಟ್ ಒನ್ ಬಂದುಬಿಟ್ಟು ಅನ್ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೊತಾರೆ. ಅಂದರೆ ನಾನು ಪ್ರತಿ ದಿವಸ 10 ಅವರ್ ಓದ್ತೀನಿ, 12 ಅವರ್ ಓದ್ತೀನಿ ಅಂತ. ಅದು ಪಾಸಿಬಿಲಿಟಿ ಇದೆ, ಮೇ ಬಿ ಕೆಲವ್ರು ಓದ್ಬೋದು. ಬಟ್ 10 ಅವರ್ಸ್ ಡೈಲಿ ಓದಬೇಕಂದ್ರೆ ಕಾಲೇಜ್ ಇರೋದು, ಅದ್ರ ಜೊತೆಗೆ ಬೇರೆ ಎಲ್ಲ ವರ್ಕ್ಸ್ ಇರೋದು, ಅದ್ರ ಜೊತೆ ಮೇಂಟೈನ್ ಮಾಡಿ ನೀವು 10 ಅವರ್ಸ್ ಓದಬೇಕಂದ್ರೆ ಕಷ್ಟ ಇದೆ. ಮೇ ಬಿ ನಿಮ್ಮ ಕೈಲಿ ಆದರೆ ಮಾಡಿ. ಇಲ್ಲ ನಿಮ್ಗೆ ಪಾಸಿಬಲ್ ಆಗೋ ಥರ, ನಿಮ್ಗೆ 2 ಅವರ್ಸ್ ಆದರೆ 2 ಅವರ್ಸ್ ಆಗಲಿ, ಪಾಸಿಬಲ್ ಆಗೋ ಥರ ನಿಮ್ಮ ಗೋಲ್ ಸೆಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಕೆಂಡ್ ಬಂದ್ಬಿಟ್ಟು ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಅಂದರೆ ಲಿಂಕ್ಡ್ಇನಲ್ಲಿ ತುಂಬ ಜನ ಅದು ಕಲ್ತೀನಿ, ಇದು ಕಲ್ತೀನಿ, ಅಲ್ಲಿ ವಿಸಿಟ್ ಮಾಡಿದೆ, ಇಲ್ಲ ಇಂಟರ್ನ್ಶಿಪ್ಸ್ ಈ ಥರ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆಗೆ ನೀವು ಕಂಪೇರ್ ಮಾಡ್ಕೊಡಿ. ಅವ್ರದ್ದೇ ಲೈಫ್ ಬೇರೆ, ನಿಮ್ಮದೇ ಲೈಫ್ ಬೇರೆ. ಅವ್ರದ್ದು ಗೋಲ್ಸ್ ಬೇರೆ ಇರುತ್ತೆ, ನಿಮ್ಮದು ಗೋಲ್ಸ್ ಬೇರೆ ಇರುತ್ತೆ. ನಿಮ್ಮ ಗೋಲ್ಸ್ ಕಡೆ ನೀವು ವರ್ಕ್ ಮಾಡಿ. ಸೊ ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಟ್ಟಾಕಿ. ಥರ್ಡ್ ಒಂದು ಬಂದುಬಿಟ್ಟು ಇಗ್ನೋರಿಂಗ್ ಯುವರ್ ಹೆಲ್ತ್. ಅಂದರೆ ನೀವು ಹೆಲ್ತ್ನ ಇಗ್ನೋರ್ ಮಾಡೋದು. ಇದು ಬರೀ 1 ವೀಕ್ ಇಲ್ಲ 2 ವೀಕ್ಸ್ ಇಲ್ಲ 1 ಇಯರ್ದು ಇದಾವಲ್ಲ, ಇದಕ್ಕೆ ನಿಮ್ಮ ಲೈಫ್ ಪೂರ್ತಿ ಹಿಂಗೆ ಇರುತ್ತೆ. ಸೊ ಏನಂದರೆ ನಿಮ್ಮ ಐ ಟಿ ಇಂಡಸ್ಟ್ರಿಗೆ ಬಂದರೂ ಸೇಮ್ ಇದೇ ಥರ ಇರುತ್ತೆ. ಸೊ ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡೋದು ಕಲೀರಿ. ಅದಕ್ಕೆ ಹೆಲ್ತ್ನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅಂದರೆ ಫೈನಲ್ ಒಂದು ನೋಡೋದಾದ್ರೆ, ಟ್ರ್ಯಾಕ್ ಮಾಡದೇ ಇರೋದು. ಅಂದರೆ ನೀವೇನೇನು ಕಲ್ತೀರ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಇರೋದು. ನನ್ನ ಬೆಸ್ಟ್ ಸಜೆಷನ್ ಏನಪ್ಪ ಇದಕ್ಕಂದರೆ, ನೀವು ಲಿಂಕ್ಡ್ಇನ್ ಯೂಸ್ ಮಾಡ್ತಾಯಿದ್ರೆ ಲಿಂಕ್ಡ್ಇನಲ್ಲಿ ಡೈಲಿ ಪೋಸ್ಟ್ ಮಾಡಿ ನೀವು ಏನೇನು ಕಲಿತೀರಾ ಅಂತ. ನಿಮ್ಗೆ ಎಂಗೇಜ್ಮೆಂಟು ಬರುತ್ತೆ, ಅದ್ರ ಜೊತೆಗೆ ನಿಮ್ಮ ಮೋಟಿವೇಶನ್ ಇರುತ್ತೆ. ನೀವು ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡಬೇಕಪ್ಪ ಅಂತ ಅದು ಆ ರೀಸನ್ಗಾದರೂ ಓದ್ತೀರಿ. ಕನ್ಸಿಸ್ಟೆನ್ಸಿ ಹೆಂಗೆ ಮೇಂಟೈನ್ ಮಾಡೋದು ಅಂತ ನೋಡಿದ್ರೆ, ಫಸ್ಟ್ ಸ್ಟೆಪ್ಪಿಗೆ ನೀವು 1% ರೂಲ್ ಅಂತ ಒಂದೈತೆ, ಅದನ್ನು ಫಾಲೋ ಮಾಡಿ. ಡೈಲಿ ಮಿನಿಮಮ್ 1% ಆದರೂ ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡಿ. ನಿಮ್ಮ ಸ್ಕಿಲ್ಸು, ನಿಮ್ಮ ರೆಸ್ಯೂಮೆಯಲ್ಲಿ ಏನಾದರೂ ಒಂದು ಬುಲೆಟ್ ಪಾಯಿಂಟ್ ಅಂದರೆ ಏನಾದರೂ ಒಂದು ಸ್ಕಿಲ್ ಕಲಿತು ಆ್ಯಡ್ ಮಾಡೋದು, ಏನಾದರೂ ಆಗಲಿ 1% ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಿ. ಡೈಲಿ 1% ಇಂಪ್ರೂವ್ ಆದರೂ ನೀವು ಕಾಂಪೌಂಡ್ ಎಫೆಕ್ಟಲ್ಲಿ 365 ಡೇಸ್ಗೆ ನೀವು ಎಷ್ಟು ಇಂಪ್ರೂವ್ ಆಗಿರುತ್ತೆ ನೀವೇ ನೋಡ್ಕೊಳ್ಳಿ. ಸೆಕೆಂಡ್ ಒಂದು ಬಂದುಬಿಟ್ಟು, ನೀವು ಒಂದು ಡಿಸಿಪ್ಲಿನ್ನ ಬಿಲ್ಡ್ ಮಾಡ್ಕೊಳ್ಳಿ. ಮೋಟಿವೇಶನ್ಗಿಂತ ಡಿಸಿಪ್ಲಿನ್ ಬಿಲ್ಡ್ ಮಾಡಿದ್ರೆ ನೀವು ಡೈಲಿ ಓದ್ತಾ ಇರ್ತೀರ. ಮತ್ತು ಮೋಟಿವೇಶನ್ ಅಂದರೆ 1 ವೀಕ್ ಇಲ್ಲ 2 ವೀಕ್ಸ್ ಓದ್ತೀರ, ಮತ್ತು ನಾರ್ಮಲ್ ಆಗುತ್ತೆ. ಸೊ ಒಂದು ಡಿಸಿಪ್ಲಿನಾಗಿ ಓದ್ತಾ ಇದ್ದರೆ ನೀವು ಡೈಲಿ ಅಂದರೆ ಕನ್ಸಿಸ್ಟೆನ್ಸಿ ಅದು ಮೇಂಟೈನ್ ಆಗುತ್ತೆ. ನಾನೇನು ಮಾಡ್ತೀನಿ ಅಂದರೆ, ನಾನು ಡೈಲಿ ಊಟ ಮಾಡೋಕ್ಕೆ ಮೊದಲೇ ಒಂದು ಡಿ ಎಸ್ ಎ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೂ ನಾನು ಊಟ ಮಾಡೋಕ್ಕೆ ಹೋಗಲ್ಲ. ಸೊ ಅದು ನನ್ನ ಹ್ಯಾಬಿಟ್ ಆಗಿದೆ. ಸೊ ಈ ಥರ ನೀವು ಮಾಡ್ತಾಯಿದ್ರೆ ನಿಮಗೂ ಅದು ಹ್ಯಾಬಿಟ್ ಆಗುತ್ತೆ. ಮತ್ತು ಸ್ಟೆಪ್ 3 ನೋಡಿದ್ರೆ, ನೆಕ್ಸ್ಟ್ ಸ್ಟೆಪ್ ನೋಡಿದ್ರೆ ನಿಮ್ಮ ಡೈಲಿ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡಿ. ನಾನು ಹೇಳಿದ್ನಲ್ಲ ಆಗಲಿ, ಲಿಂಕ್ಡ್ಇನಲ್ಲೋ ಇಲ್ಲ ನಿಮ್ಮ ಜರ್ನಲ್ ಆ ಥರ ಬರೆಯೋ ಇಂಟ್ರೆಸ್ಟ್ ಇದೆ, ಜರ್ನಲ್ ಬರೀರಿ. ಇಲ್ಲಾಂದರೆ ನೀವು ಲಿಂಕ್ಡ್ಇನಲ್ಲಿ ಪೋಸ್ಟ್ ಮಾಡ್ತಾಯಿರಿ. ಸೊ ನೀವು ಅದಕ್ಕಾದರೂ ಓದೋದನ್ನು ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಿ. ಮತ್ತು ಲಾಸ್ಟ್ ಸ್ಟೆಪ್ ನೋಡೋದಾದ್ರೆ, ಮಿಕ್ಸ್ಡ್ ಆಫ್ ಲರ್ನಿಂಗ್. ಅಂದರೆ 7 ಡೇಸ್ ಇದ್ದರೆ ವೀಕಲ್ಲಿ 7 ಡೇಸು ಡಿ ಎಸ್ ಎ ಮಾಡಿದ್ರೆ ನಿಮಗೂ ಬೋರಿಂಗ್ ಅನಿಸುತ್ತೆ. ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ, 3 ಡೇಸ್ ಡಿ ಎಸ್ ಎ ಮಾಡ್ತೀನಿ, 2 ಡೇಸು ಕೋರ್ ಕಾನ್ಸೆಪ್ಟ್ಸ್ನ ಫೋಕಸ್ ಮಾಡ್ತೀನಿ. ಅಂದರೆ ಕೋರ್ ಸಬ್ಜೆಕ್ಟ್ಸು, ಓ ಎಸ್ಸು, ಡಿ ಬಿ ಎಮ್ ಎಸ್ ಇಂಥದ್ದು. ಮತ್ತು ಇನ್ನೊಂದು ಡೇ ಇದಿರುತ್ತಲ್ಲ, ಅವತ್ತು ಪ್ರಾಜೆಕ್ಟ್ಸು ಈ ಥರ ಏನಿದ್ರೆ ಅದ್ರ ಮೇಲೆ ನೋಡ್ಕೋತೀನಿ. ಮತ್ತು ಫೈನಲಿ 1 ಡೇ ರೆಸ್ಟ್. ಸಂಡೇ ನಾನು ಮೋಸ್ಟ್ಲಿ ವರ್ಕ್ ಮಾಡೋದಕ್ಕಿರಲ್ಲ, ಫ್ರೀ ರೆಸ್ಟ್ ತಗೋತೀನಿ. ಸೊ ಫೈನಲಿ ಕನ್ಕ್ಲೂಷನ್ ಅಂದರೆ ಗೈಸ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಗ್ರೋತ್ ತುಂಬ ಬೇಗ ಇರುತ್ತೆ, ಮತ್ತು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇರುತ್ತೆ. ಇಷ್ಟೇ ಗೈಸ್, ಡೇ 13ಗೆ. ಡೇ 14 ಸಿಗೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.